Good evening. Good evening. The last class we discussed about rules of accounting under traditional approach. Uh, in today's class, let us discuss about rules of accounting under American system or modern rules of accounting. There are 5 classification of account under American accounting system or modern rules of accounting. So let us see one by one. First one is capital account. Second one is liabilities account. Third one is expenses account. Fourth one is asset account. The last one is revenue account. So there are 5 classification of accounts under modern approach. Now let us see rules of modern rules of accounting, debit and credit one by one. First let us know what is capital, then liability, expenses, assets and revenue. Let us discuss one by one along with rules. So first one, I like to discuss asset account. Asset account is nothing but asset when a business open an account for assets of the business. When an account open for assets of the business is called asset account. ಬಿಸ್ನೆಸ್ ಅಲ್ಲಿ ಅಸೆಟ್ಸ್ಗೆ ಅಕೌಂಟನ್ನು ಓಪನ್ ಮಾಡಿದಾಗ ಅದನ್ನು ಅಸೆಟ್ ಅಕೌಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಕ್ಯಾಶ್ ಅಕೌಂಟ್, ಮಿಷಿನರಿ ಅಕೌಂಟ್. ಸೊ ಬಿಸ್ನೆಸ್ಸಲ್ಲಿರುವಂಥ ಅಸೆಟ್ಸ್ಗೆ ಅಕೌಂಟನ್ನು ನಾವೇನಾದರೂ ಓಪನ್ ಮಾಡಿದ್ರೆ ಅದನ್ನು ಅಸೆಟ್ ಅಕೌಂಟ್ ಅಂತ ಕರಿತೀವಿ. ಸೊ ಅಸೆಟ್ ಅಕೌಂಟನ್ನು ಓಪನ್ ಮಾಡಿದ್ದೀವಿ, ಅಮೌಂಟನ್ನು ಈಗ ಅಸೆಟ್ ಅಕೌಂಟಲ್ಲಿ ರೈಟ್ ಸೈಡ್ ಎಂಟ್ರಿ ಮಾಡಬೇಕಾ ಲೆಫ್ಟ್ ಸೈಡ್ ಎಂಟ್ರಿ ಮಾಡಬೇಕಾ ಗೊತ್ತಿಲ್ಲ. ಸೊ ಅದು ರೂಲ್ಸ್ ಪ್ರಕಾರ ಎಂಟ್ರಿ ಮಾಡಬೇಕು. ಅಸೆಟ್ ಅಕೌಂಟಲ್ಲಿ ಯಾವಾಗ ಡೆಬಿಟ್ ಸೈಡಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಬೇಕು, ಯಾವಾಗ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ರೂಲ್ಸ್ ಇದೆ. ಲೆಫ್ಟ್ ಸೈಡ್ ಆಫ್ ದಿ ಅಕೌಂಟ್ ಇಸ್ ಕಾಲ್ಡ್ ಡೆಬಿಟ್ ಸೈಡ್, ರೈಟ್ ಸೈಡ್ ಆಫ್ ದಿ ಅಕೌಂಟ್ ಇಸ್ ಕಾಲ್ಡ್ ಕ್ರೆಡಿಟ್ ಸೈಡ್. ವಿ ನೋ ದಿ ಮೀನಿಂಗ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ವೆನ್ ಅಸೆಟ್ ಅಕೌಂಟ್ ಡೆಬಿಟ್, ವೆನ್ ಅಸೆಟ್ ಅಕೌಂಟ್ ಕ್ರೆಡಿಟ್, ಲೆಟ್ ಅಸ್ ನೋ ಇನ್ ಟುಡೇಸ್ ಕ್ಲಾಸ್ ಯಾವಾಗ ಅಸೆಟ್ ಅಕೌಂಟ್ ಡೆಬಿಟ್ ಆಗಬೇಕು, ಯಾವಾಗ ಕ್ರೆಡಿಟ್ ಆಗಬೇಕು ಮಾಡ್ರನ್ ಅಪ್ರೋಚಲ್ಲಿ ತಿಳ್ಕೊಳ್ಳೋಣ. ಮಾಡ್ರನ್ ಅಪ್ರೋಚಲ್ಲಿ ಅಸೆಟ್ ಅಕೌಂಟ್ಗೆ ಅಸೆಟ್ ಅಕೌಂಟ್ ಯಾವಾಗ ಡೆಬಿಟ್ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಅಸೆಟ್ ಇನ್ಕ್ರೀಸಸ್. ವೆನ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸಸ್ ಅಸೆಟ್ ಅಕೌಂಟ್ ಡೆಬಿಟ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಅಸೆಟ್ ಅಕೌಂಟ್ ಡೆಬಿಟ್ ಆಗುತ್ತೆ. ಯಾವಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ? when asset value is appreciated or when you bought additional asset, when you bought additional asset for the business. asset value ಮಾರ್ಕೆಟ್ ಅಲ್ಲಿ ಅಪ್ರಿಷಿಯೇಟ್ ಆದಾಗ ಅಥವಾ ಹೊಸದಾಗಿ ಅಡಿಷನಲ್ ಆಗಿ ಇನ್ನೊಂದು ಅಸೆಟ್ ಅನ್ನ ತಗೊಂಡು ಬಂದಾಗ ಬಿಸ್ನೆಸ್ಗೆ ಆಗೇನಾಗುತ್ತೆ, ಟೋಟಲ್ ಅಸೆಟ್ಸ್ ನಮ್ಮಲ್ಲಿರುವಂಥ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ when asset value increase, that amount debited to asset account. So increase in asset debited as per asset account. Next, when asset account decrease, when asset account credit, when there is decrease in asset value. ಯಾವಾಗ ಅಸೆಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರೆ ಡಿಕ್ರೀಸ್ ಆದಾಗ ಅಸೆಟ್ ಯಾವಾಗ ಡಿಕ್ರೀಸ್ ಆಗುತ್ತೆ? ಅಸೆಟ್ಸ್ ಯಾವಾಗ ಡಿಕ್ರೀಸ್ ಆಗುತ್ತೆ ಅಂದರೆ ಡಿಪ್ರಿಷಿಯೇಟ್ ಆದಾಗ, ಅದ್ರ ವ್ಯಾಲ್ಯೂ ಮಾರ್ಕೆಟಲ್ಲಿ ಡಿಪ್ರಿಷಿಯೇಟ್ ಆದಾಗ, ಕಡಿಮೆ ಆದಾಗ ಅಸೆಟ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಅಥವಾ ಅಸೆಟನ್ನು ಮಾರಿದಾಗ, ಅಥವಾ ಅಸೆಟ್ಟು ಡೆಸ್ಟ್ರಾಯ್ಡ್ ಆದಾಗ, ಅಥವಾ ಅಸೆಟ್ಟು ಕಳೆದೋದಾಗ, ಅಥವಾ ಅಸೆಟ್ಟು ಡ್ಯಾಮೇಜ್ ಆದಾಗ. ಸೊ ಯಾವಾಗೆಲ್ಲ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಆಗ ಅಸೆಟ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಇದು ಅಸೆಟ್ ಅಕೌಂಟನ್ನ ರೂಲ್ಸು.
ಯಾವಾಗ ಅಸೆಟ್ ಅಕೌಂಟ್ ಡೆಬಿಟ್ ಆಗಬೇಕು? ವೆನ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸಸ್. ಯಾವಾಗ ಅಸೆಟ್ ಅಕೌಂಟ್ ಕ್ರೆಡಿಟ್ ಆಗಬೇಕು? ವೆನ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸಸ್. ಅಂಡರ್ಸ್ಟ್ಯಾಂಡ್? Understand? Yes, sir. Okay, good. Now come to the second one, liability account. Liability ಅಂದ್ರೆ ಏನು? Obligations of the company or debt amount payable by the company for something received earlier is called liability. ಆಲ್ರೆಡಿ ಏನು ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ, ಯಾರಿಂದನೋ ಏನೋ ತಗೊಂಡಿರ್ತೀವಿ ಬಿಸ್ನೆಸ್ಗೆ, ಅದನ್ನು ವಾಪಸ್ ಕೊಡಬೇಕು, ತೀರಿಸ್ಬೇಕು, ಅದನ್ನ ಲಯಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ದುಡ್ಡನ್ನ ಸಾಲ್ವಾಗಿ ತೊಗೊಂಡಿರ್ತೀವಿ, ಗೂಡ್ಸನ್ನ ಸಾಲ್ವಾಗಿ ತೊಗೊಂಡಿರ್ತೀವಿ, ಅಸೆಟ್ಸನ್ನ ಸಾಲ್ವಾಗಿ ತೊಗೊಂಡಿರ್ತೀವಿ, ಅಥವಾ ಕೆಲವೊಂದು ಕೆಲಸಗಳನ್ನ ನಾವು ಮಾಡಿಸ್ಕೊಂಡಿರ್ತೀವಿ, ಅವ್ರಿಗಿನ್ನು ದುಡ್ಡು ಕೊಟ್ಟಿರಲ್ಲ, ಅವ್ರ ಋಣ ನಮ್ಮ ಹತ್ರ ಇರ್ತದೆ, ಅದನ್ನು ತೀರಿಸ್ಬೇಕಾಗತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ? ಹೊಣೆಗಾರಿಕೆ ಅಥವಾ ಲಯಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಫ್ರಮ್ ಅ ಸಪ್ಲೈಯರ್. ಸಪ್ಲೈಯರ್ಗಿನ ಅಮೌಂಟ್ ಪೇ ಮಾಡಿಲ್ಲ, ಸೊ ಸಪ್ಲೈಯರ್ ಈಸ್ ದಿ ಲಯಬಿಲಿಟಿ ಫಾರ್ ದಿ ಬಿಸ್ನೆಸ್. ದೇ ಆರ್ ಕಾಲ್ಡ್ ಆಸ್ ಕ್ರೆಡಿಟಾರ್ಸ್. ಬ್ಯಾಂಕಿಂದ ನೀವು ದುಡ್ಡು ತೊಗೊಂಡು ಬಂದಿದ್ದೀರಾ ಬಿಸ್ನೆಸ್ ಪರ್ಪಸ್ಗೆ, ಸೊ ಬ್ಯಾಂಕ್ಗೆ ನೀವು ದುಡ್ಡನ್ನ ತೀರಿಸಬೇಕು. ಬ್ಯಾಂಕ್ ಲೋನ್ ಲಯಬಿಲಿಟಿ. ಬಿಲ್ಸ್ ಪೇಯಬಲ್ ಲಯಬಿಲಿಟಿ. ದೆನ್ ಆಫ್ಟರ್ವರ್ಡ್ಸ್ ಟ್ರೇಡ್ಸ್ ಪೇಯಬಲ್ ಲಯಬಿಲಿಟಿ. outstanding expenses liability. secured loan liability. unsecured loan liability. debentures liability. So liability ಅಂದ್ರೆ ಏನಂತ ಗೊತ್ತಾಯಿತು. So when you open an account for the liabilities of the business, is called liability account. ಸೊ ಹಾಗಾದ್ರೆ ಲಯಬಿಲಿಟಿ ಅಕೌಂಟು ಯಾವಾಗ ಡೆಬಿಟ್ ಆಗಬೇಕು, ಯಾವಾಗ ಕ್ರೆಡಿಟ್ ಆಗಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಯಾವಾಗ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಆಗುತ್ತೆ? when value of liability decrease. when liability value decrease, liability account debit. ಯಾವಾಗ liability value decrease ಆಗುತ್ತೆ? when you paid off liability. ಯಾರಿಗ ಸಾಲ ಕೊಡಬೇಕಿತ್ತು, ತೀರಿಸಿದ್ದೀರಾ, ನಿಮ್ಮ ಸಾಲ ಕಡಿಮೆ ಆಯಿತು, ಸೊ ಅವಾಗ ಏನಾಗುತ್ತೆ? ಆ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಆಗುತ್ತೆ. ಅಥವಾ ನಿಮಗೆ ಲಯಬಿಲಿಟಿ ಏನಿರುತ್ತಲ್ಲ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಡಿಸ್ಕೌಂಟ್ ಕೊಡ್ತಾರೆ, ಸ್ವಲ್ಪ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಅವಾಗ ಏನಾಯ್ತು? ನಿಮ್ಮ ಲಯಬಿಲಿಟಿ ಕಡಿಮೆ ಆಗುತ್ತೆ. when there is decrease in the value of liability, so liability account debit. so liability account ಯಾವಾಗ ಡೆಬಿಟ್ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಲಯಬಿಲಿಟಿ ಅಕೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ನೋಡೋಣ. ಯಾವಾಗ ಕ್ರೆಡಿಟ್ ಆಗುತ್ತೆ? when there is increase in the value of liability. ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಲಯಬಿಲಿಟಿ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಯಾವಾಗ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ? when you borrowed loan, when you borrowed money, when you took loan, when you bought goods on credit, when you bought something on credit basis. ಗೂಡ್ಸನ್ನು ಕ್ರೆಡಿಟ್ ಮೇಲೆ ತಗೊಂಡಾಗ, ಏನಾದರೂ ನೀವು ಕ್ರೆಡಿಟ್ ಮೇಲೆ ತಗೊಂಡಿದ್ದಾಗ, ಸಾಲ ತಗೊಂಡಿದ್ದಾಗ ಏನಾಗುತ್ತೆ? ಬಿಸ್ನೆಸ್ಸಲ್ಲಿರೋ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಪೇಯಬಲ್ ಅಮೌಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು? ಆ ಲಯಬಿಲಿಟಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ವೆನ್ ದೆರ್ ಈಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ ಅಕೌಂಟ್ ಕ್ರೆಡಿಟ್. ದಿಸ್ ಇಸ್ ದ ರೂಲ್ಸ್ ಆಫ್ ಲಯಬಿಲಿಟಿ ಅಕೌಂಟ್. Any doubt regarding liability account and its rules? Understand? Yes, sir. Okay. Now come to the third one, capital account. Capital account ಅಂದ್ರೆ ಏನು? Capital account is an account open for the amount invested by the owner into business and also amount withdrawn by the owner of the business. So whenever there is a partner's transaction, owner's transaction, it affects to capital of the owner. That time capital account opened. ಯಾವಾಗ ಓನರು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದು ಅಥವಾ ಬಿಸ್ನೆಸ್ಸಿಂದ ಅಮೌಂಟನ್ನು ವಿತ್ಡ್ರಾ ಮಾಡೋದು, ಸೊ ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಅವಾಗ ಕ್ಯಾಪಿಟಲ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಇಟ್ಸ್ ಅನ್ ಅಕೌಂಟ್ ಆಫ್ ಓನರ್. ವೆನ್ ಓನರ್ ಬ್ರಾಟ್ ಮನಿ ಆರ್ ವಿತ್ಡ್ರಾ ಮನಿ, ಇಟ್ affects to capital account or open capital account. So according to capital account, when capital account debit and credit, ಕ್ಯಾಪಿಟಲ್ ಅಕೌಂಟ್ ಪ್ರಕಾರ ಕ್ಯಾಪಿಟಲ್ ಅಕೌಂಟ್ ಯಾವಾಗ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ಅನ್ನೋದು ನೋಡೋಣ. ಕ್ಯಾಪಿಟಲ್ ಅಕೌಂಟ್ ಯಾವಾಗ ಡೆಬಿಟ್ ಆಗುತ್ತೆ ಅಂತ ಹೇಳಿದಾಗ, ಕ್ಯಾಪಿಟಲ್ ಡಿಕ್ರೀಸ್ ಆದಾಗ. ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಮೌಂಟ್ ಬಿಸ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇದ್ರೆ ಅವಾಗೆಲ್ಲ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗ್ತಾ ಇರಬೇಕು. ಯಾವಾಗೆಲ್ಲ ಕ್ಯಾಪಿಟಲ್ ಅಮೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ದೇರ್ ಈಸ್ ಲಾಸ್ ಇನ್ ದಿ ಬಿಸ್ನೆಸ್. when there is loss in the business, capital of the owner will decrease.
ಬಿಸ್ನೆಸ್ ಅಲ್ಲಿ ಏನಾದರೂ ನಷ್ಟ ಆಗ್ತಾ ಇದ್ರೆ ಅವ್ನು ಹಾಕಿರೋ ಬಂಡವಾಳ ಏನಾಗ್ತಾ ಇರತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಅವಾಗ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅಥವಾ ಓನರ್ ಬಿಸ್ನೆಸ್ ಇಂದ ತೊಗೊಂಡೋಗ್ತಾನೆ, ದುಡ್ಡು ತೊಗೊಂಡೋಗ್ತಾನೆ, ಗುಡ್ಸ್ ತೊಗೊಂಡೋಗ್ತಾನೆ, ಅಸೆಟ್ಸ್ ತೊಗೊಂಡೋಗ್ತಾನೆ, ಏನಾದ್ರು ತೊಗೊಂಡೋಗ್ತಾ ಇರ್ತಾನೆ ಅವ್ನ ಪರ್ಸನಲ್ ಯೂಸ್ಗೆ, ಡೊಮೆಸ್ಟಿಕ್ ಯೂಸ್ಗೆ. ಅವಾಗ ಏನಾಗುತ್ತೆ, ಅವ್ನು ಹಾಕಿರೋ ಬಂಡವಾಳ ಕಡಿಮೆ ಆಗುತ್ತೆ. ವೆನ್ ಓನರ್ ವಿತ್ಡ್ರಾನ್ ಸಮಥಿಂಗ್, ವೆನ್ ಓನರ್ ಗಾಟ್ ಲಾಸ್, ವೆನ್ ಬಿಸ್ನೆಸ್ ಇನ್ಕರ್ಡ್ ಲಾಸ್, so it directly affects on capital of the owner, so it decreases the owner's capital. Understand? So when owner's capital decrease due to loss in the business, due to withdrawal of owner, capital account debit. Understand? Understand? Yes, sir. Yes. When capital account credit, capital account ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರೆ, when there is increase, when there is increase in the value of capital, capital account credit. ಯಾವಾಗ capital increase ಆಗುತ್ತೆ, when owner brought capital into business or additional capital into business or something into business, his capital amount will increase. ಓನರ್ ಬಿಸ್ನೆಸ್ಗೆ ಬಂಡವಾಳ ತಂದು ಹಾಕಿದ್ರೆ, ಬಂಡವಾಳ ರೂಪದಲ್ಲಿ ಕ್ಯಾಪಿಟಲ್ ರೂಪದಲ್ಲಿ ಏನಾದ್ರು ಬಿಸ್ನೆಸ್ ತಂದು ಹಾಕಿದ್ರೆ ಅವಾಗ ಅವ್ನ ಕ್ಯಾಪಿಟಲ್ ಆಗುತ್ತೆ, ಬಂಡವಾಳ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು, ಓನರ್ಸ್ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಅಂದ್ರೆ ಅವ್ನ ಕ್ಯಾಪಿಟಲ್ ಆಗುತ್ತೆ, ಅವಾಗ ಅವ್ನು ಹಾಕಿರೋ ಬಂಡವಾಳ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಲಾಭ ಬಂದಾಗ ನಾವು ಹಾಕಿರೋ ಬಂಡವಾಳ ಹೆಚ್ಚಾಗುತ್ತೆ, ನಷ್ಟ ಆದಾಗ ನಾವು ಹಾಕಿರೋ ಬಂಡವಾಳ ಕಡಿಮೆ ಆಗುತ್ತೆ. ಸೊ ಪ್ರಾಫಿಟ್ ಇನ್ಕ್ರೀಸಸ್ ಕ್ಯಾಪಿಟಲ್ ಅಂಡ್ ಆಲ್ಸೋ capital and additional capital brought done by owner also increases owner's capital. This is about increase of capital, and when increase in capital, capital account credit. Understand? Okay. Yes, sir. Okay. We'll move on to the next one, expenses account. Expenses account, nothing but it is an when account open for the expenses of the business, it's called expense account. Nothing but the amount whatever spent by the business for day-to-day operational activities is called expenses or expenditure. ಪ್ರತಿನಿತ್ಯ ಬಿಸ್ನೆಸ್ ನಡೆಯುವಂಥ ಕೆಲಸಗಳಿಗೆ ಏನು ದುಡ್ಡನ್ನು ಖರ್ಚು ಮಾಡ್ತಾರೆ ಅದೇನೇ ಎಕ್ಸ್ಪೆನ್ಸಸ್ಸು ಅಥವಾ ಎಕ್ಸ್ಪೆಂಡಿಚರು. ಯಾವಾಗ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಯಾವ್ಯಾವುದು, ಸ್ಯಾಲ್ರಿ ಪೇಯ್ಡ್, ರೆಂಟ್ ಪೇಯ್ಡ್, ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಯ್ಡ್, ವಾಟರ್ ಚಾರ್ಜಸ್ ಪೇಯ್ಡ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಪರ್ಚೇಸ್, ವೇಜಸ್, ಸ್ಯಾಲರಿ, ಇನ್ಶೂರೆನ್ಸ್, ಡಿಸ್ಕೌಂಟ್, ದಿಸ್ ಆರ್ ಆಲ್ ಎಕ್ಸ್ಪೆನ್ಸಸ್. ಯಾವಾಗ ಈ ಅಕೌಂಟ್ಗಳೆಲ್ಲ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ವೆನ್ ದೆರ್ ಈಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಎಕ್ಸ್ಪೆನ್ಸಸ್ ಅಕೌಂಟು ಡೆಬಿಟ್ ಆಗುತ್ತೆ. ಅಥವಾ ಎಕ್ಸ್ಪೆನ್ಸಸ್ ಆದಾಗ ಅಥವಾ ಎಕ್ಸ್ಪೆನ್ಸಸ್ ಅಮೌಂಟು ಇನ್ನು ಇನ್ಕ್ರೀಸ್ ಆಗ್ತಾ ಹೋದಾಗ ಎಕ್ಸ್ಪೆನ್ಸಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇಯ್ಡ್ ರುಪೀಸ್ 10,000. ಸೊ ಸ್ಯಾಲ್ರಿ ಇವಾಗ ಎಕ್ಸ್ಪೆನ್ಸಸ್ ಆಗೋಯ್ತು, 10,000 ರುಪೀಸ್ ನಿಮ್ಗೆ ಏನಾಯ್ತು, ಇವಾಗ ಎಕ್ಸ್ಪೆನ್ಸಸ್ ಆಯಿತು, ಅದು ಇನ್ಕ್ರೀಸ್ ಆಗ್ತಾ ಇದೆ 10,000. ಸೊ ಡೆಬಿಟ್, ಸ್ಯಾಲ್ರಿ ಅಕೌಂಟ್ ಡೆಬಿಟ್. 10,000 ಸ್ಯಾಲ್ರಿ ಪೇ ಮಾಡ್ತಾ ಇದ್ರಿ, ನೆಕ್ಸ್ಟ್ ಮಂತ್ ಇಂದ 12,000 ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀರಾ, ಅಗೇನ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಬೈ ₹2,000, ಡೆಬಿಟ್. ಸೊ ವೆನ್ ಎವರ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆರ್ ಎಕ್ಸ್ಪೆನ್ಸಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್, ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್. ಸೊ ಯಾವಾಗ ಎಕ್ಸ್ಪೆನ್ಸಸ್ ಡೆಬಿಟ್ ಆಗುತ್ತೆ ಅಂದರೆ ಇನ್ಕ್ರೀಸ್ ಆದಾಗ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಕೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ಸು ಡಿಕ್ರೀಸ್ ಆದಾಗ. ವೆನ್ ದೆರ್ ಈಸ್ ಆನ್ ಡಿಕ್ರೀಸಿಂಗ್ ಇನ್ ದ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ಅಕೌಂಟ್ ಕ್ರೆಡಿಟ್. ಯಾಕೆ ನಮಗೆ ಡಿಕ್ರೀಸ್ ಆದಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಸ್ಯಾಲ್ರಿ 10,000 ಪೇ ಮಾಡ್ತಾ ಇರ್ತೀರಾ, ಡ್ಯೂ ಟು ಸಮ್ ರೀಸನ್ಸ್ ಸ್ಯಾಲ್ರಿನ ನೀವೇನು ಮಾಡ್ತೀರಾ, ಕಡಿಮೆ ಮಾಡ್ತೀರಾ. ಎಂಪ್ಲಾಯೀಸ್ಗೆ 10,000 ರುಪೀಸ್ ಕೊಡ್ತಾ ಇದ್ರಿ, ಇನ್ಮೇಲೆ 8,000 ಕೊಡ್ತೀರಾ, 2,000 ರೂಪಾಯಿ ಉಳಿತು ನಿಮ್ಗೆ. ಇವಾಗ ಅದು ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು, ಖರ್ಚು ಕಡಿಮೆ ಆಯಿತು. ಖರ್ಚು ಕಡಿಮೆ ಆದಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಏನಾಗುತ್ತೆ, ಹೆಚ್ಚಾಗುತ್ತೆ. So decrease in expenses leads to profit of the business. It is like income. Decreasing in expenses leads to profit. It is like income. So that time expenses account ಏನಾಗುತ್ತೆ, credit ಆಗುತ್ತೆ. Decreasing in expenses, credit because of income. It is like income. Understand? Understand? Yes, sir. Yes. Now come to the last one, incomes account or revenues account. So revenue or income is nothing but the amount whichever is earned or received from the day-to-day operational activities of the business is called incomes or revenue. ಬಿಸ್ನೆಸ್ ಏನು ನಡೆಸ್ತಾ ಇದ್ದೀವಿ ಅದರಿಂದ ಏನು ನಾವು ದುಡ್ಡು ರಿಸೀವ್ ಮಾಡ್ಕೋತೀವಿ, ತಗೋತೀವಿ, ಅದೇ ಇನ್ಕಮ್ಸ್.
ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್. ಸೊ ಸೇಲ್ಸ್ ಮಾಡ್ತೀರಾ, ಅದಾದಮೇಲೆ ಸರ್ವೀಸಸ್ ಕೊಡ್ತೀರಾ, ಅದಾದಮೇಲೆ ಬೇರೆ 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 ನೀವು ಕೆಲಸಗಳಿಂದ ಏನು ಮಾಡ್ತೀರಾ, ಕಮಿಷನ್ ರಿಸೀವ್ ಮಾಡ್ತೀರಾ, ಅದಾದಮೇಲೆ ಡಿಸ್ಕೌಂಟ್ ರಿಸೀವ್ ಮಾಡ್ತೀರಾ, ಇಂಟ್ರೆಸ್ಟ್ ರಿಸೀವ್ ಮಾಡ್ತೀರಾ, ಡಿವಿಡೆಂಟ್ ರಿಸೀವ್ ಮಾಡ್ತೀರಾ, ಸೇಲ್ಸ್ ಮಾಡ್ತೀರಾ. ಇದೆಲ್ಲ ಏನು ನಮಗೆ ಇನ್ಕಮ್. ವೆನೆವರ್ ಯು ರಿಸೀವ್ಡ್ ದಿ ಇನ್ಕಮ್, ಸೊ ಇನ್ಕಮ್ಸ್ ಅಕೌಂಟ್ ಎಫೆಕ್ಟ್. ಸೊ ಕೇಳಿಸ್ತಾ ಇದೆಯಪ್ಪ? ಎಸ್ ಸರ್. ಓಕೆ, ಬೋರ್ಡ್ ಕಾಣಿಸ್ತಾ ಇದೆಯಲ್ಲ? ಓಕೆ, ಗುಡ್. ಓಕೆ, ಎಸ್ ಸರ್. ಸೊ ಇನ್ಕಮ್ಸ್ ಅಕೌಂಟ್ಗೆ ಎಕ್ಸಾಂಪಲ್ ಏನು? ಸೇಲ್ಸ್ ಅಕೌಂಟ್, ಡಿಸ್ಕೌಂಟ್ ಅಕೌಂಟ್, ದೆನ್ ಕಮಿಷನ್ ಅಕೌಂಟ್, ರೆಂಟ್ ಅಕೌಂಟ್, then dividend account. These are all the incomes. So when incomes account debit and credit, incomes account ಯಾವಾಗ ಡೆಬಿಟ್ ಆಗುತ್ತೆ? when there is decrease in income. ಇನ್ಕಮ್ಮು ಡಿಕ್ರೀಸ್ ಆದರೆ, ಕಡಿಮೆ ಆದರೆ ನಮ್ಗೆ ಏನಾಗುತ್ತೆ, ಅದು ಇನ್ಕಮ್ಸ್ ಅಕೌಂಟು ಡೆಬಿಟ್ ಆಗುತ್ತೆ. ಯಾವಾಗ ಡಿಕ್ರೀಸ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ ಮಾಡ್ಕೋತಾ ಇರ್ತೀರಿ. ಎವ್ರಿ ಮಂತ್ ಯು ಆರ್ ರಿಸೀವಿಂಗ್ 10,000 rupees ಆಫ್ ರೆಂಟ್ ಫ್ರಮ್ ದಿ ಟೆನೆಂಟ್. ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಕೊಟ್ಟಿರೋರಿಂದ ಎವ್ರಿ ಮಂತ್ 10,000 rupees ರೆಂಟ್ ರಿಸೀವ್ ಮಾಡ್ಕೋತಾ ಇದ್ದೀರಾ. ಅದು ಇನ್ಕಮ್ಮೇನೆ. ಆಗ ಇನ್ಕಮ್ಸ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ವೆನ್ ಇನ್ಕ್ರೀಸ್ ಇನ್ ಇನ್ಕಮ್ ಕ್ರೆಡಿಟ್. ಬಟ್ 10,000 ಬರೋ ಜಾಗದಲ್ಲಿ ಬರೀ 8,000 ಮಾತ್ರ ಬರುತ್ತೆ. ಔಟ್ ಆಫ್ 10,000 ಯು ರಿಸೀವ್ಡ್ ಓನ್ಲಿ 8,000. ಸೊ ಯುವರ್ ರೆಂಟ್ ಈಸ್ ರೆಡ್ಯೂಸ್ಡ್ ಆರ್ ಡಿಕ್ರೀಸ್ ಬೈ rupees 2,000. ಸೊ ಡಿಕ್ರೀಸ್ ಇನ್ ಇನ್ಕಮ್ ಲೀಡ್ಸ್ ಟು ಲಾಸ್. leads to loss of the business, or it decreases the total profit of the business. So decrease in income, it is like expenses and loss, so debited as per incomes account. Decrease in any incomes debited to incomes account. Next, when incomes account credit, whenever incomes generated, whenever incomes arise out of our business activities. So incomes account credit. ನಾವೇನು ಬಿಸ್ನೆಸ್ ನಡೆಸ್ತಾ ಇದ್ದೀವಿ, ಅದರಿಂದ ನಮಗೇನಾದ್ರು ಲಾಭಗಳು ಬಂದರೆ, ಇನ್ಕಮ್ಗಳಾದರೆ ಅಂಥದ್ದನ್ನೇನು ಮಾಡ್ಕೋಬೇಕು? ಕ್ರೆಡಿಟ್ ಮಾಡ್ಕೋಬೇಕು. ಇನ್ಕಮ್ ಬಂದರೆ ಏನು? ಇನ್ಕಮ್ ಬಂದಾಗ ಇನ್ಕ್ರೀಸ್ ಆದಂಗೆ, ನಮಗೆ ಲಾಭ ಇನ್ಕ್ರೀಸ್ ಆದಂಗೆನೆ. ಅಥವಾ ಎವ್ರಿ ಮಂತ್ ನಮಗೆ 10,000 rupees ರೆಂಟ್ ಬರ್ತಾ ಇರುತ್ತೆ, ನೆಕ್ಸ್ಟ್ ಮಂತ್ 12,000 rupees ರೆಂಟ್ ಮಾಡ್ತೀರಾ, ಹಾಗೇನಾಯ್ತು? ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಯಿತು 2,000. ಸೊ ವೆನೆವರ್ ಇನ್ಕಮ್ಸ್ ಇನ್ಕ್ರೀಸಸ್ ಆರ್ ವೆನೆವರ್ ಇನ್ಕಮ್ಸ್ ಅರೈಸಸ್, ಸೊ ಇನ್ಕಮ್ಸ್ ಅಕೌಂಟ್ ಓಪನ್ ಅಂಡ್ ಕ್ರೆಡಿಟ್ according to incomes account. So incomes account debit when there is decrease in income, incomes account credit when there is increase in income. This about incomes account. Any doubt? Understood? Yes sir. Okay, so this is all about classification of accounts under modern approach. So now let us move on to the next one, that is problem. So ಇಲ್ಲಿವರೆಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ರೂಲ್ಸ್. ಟ್ರೆಡಿಷನಲ್ ಅಪ್ರೋಚಲ್ಲಿ, ಟ್ರೆಡಿಷನಲ್ ಅಪ್ರೋಚ್ ಆಲ್ಸೋ ಕಾಲ್ಡ್ ಆಸ್ ಬ್ರಿಟಿಷ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂಡ್ ಆಲ್ಸೋ ಇಂಗ್ಲಿಷ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೊ ಅನದರ್ ಒನ್ ಈಸ್ ಮಾಡರ್ನ್ ಅಪ್ರೋಚ್ ಆರ್ ಅಮೇರಿಕನ್ system of accounting. Under both the approaches, I explained the rules of accounting, nothing but rules of debit and credit as per real account, nominal account, personal account, and also asset account, liability account, capital account, incomes account, expense account. Now on the basis of that all rules of accounting, now let us pass journal entries for a problem. ಇಲ್ಲಿವರೆಗೆ ಏನು ಕಲ್ತಿದ್ದೀವಿ ರೂಲ್ಸು, ಅದ್ರ ಬೇಸ್ ಮೇಲೆ ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ದಟ್ ಈಸ್ ಫಸ್ಟ್ ಪ್ರಾಬ್ಲಮ್ ಆನ್ ಜರ್ನಲ್ ಎಂಟ್ರೀಸ್. ಸೊ ಬಿಫೋರ್ ಕಮಿಂಗ್ ಟು ದಿ ಜರ್ನಲ್ ಎಂಟ್ರೀಸ್ ಪಾರ್ಟ್, ಫಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ಜರ್ನಲ್. ವಾಟ್ ಈಸ್ ಜರ್ನಲ್? ಜರ್ನಲ್ ಅಂದ್ರೆ ಏನು? ವಾಟ್ ಈಸ್ ಜರ್ನಲ್? ಜಿಗಣಿ ಸ್ಟೂಡೆಂಟ್ಸಿಂದ ಏನು ಕೇಳಿಸ್ತಾ ಇಲ್ಲಪ್ಪ, ಒಂಚೂರು ಮೈಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜರ್ನಲ್ ಈಸ್ ನಥಿಂಗ್ ಬಟ್, ಜರ್ನಲ್ ಈಸ್ ಅ ಡೇ ಬುಕ್ in which day-to-day business transactions are recorded systematically and scientifically and chronological order. So that is called journal. Journal andreno, it is a day book in which all day-to-day business transactions are recorded systematically, scientifically and in chronological order. That is called journal. ಜರ್ನಲ್ ಅಂದರೆ ಬೇರೆ ಏನೂ ಅಲ್ಲ, ಒಂದು ಡೇ ಬುಕ್ಕು ಬಿಸ್ನೆಸ್ಸಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದ್ರಲ್ಲೇನು ಮಾಡ್ತಾರೆ,
ಪ್ರತಿನಿತ್ಯ ಬಿಸ್ನೆಸ್ಸಲ್ಲಿ ಏನೇನು ಟ್ರಾನ್ಸಾಕ್ಷನ್ಸು ಆಕ್ಟಿವಿಟೀಸ್ ಈವೆಂಟ್ಸ್ ಆಗ್ತಾ ಇರುತ್ತೆ ಅದನ್ನು ಅದ್ರಲ್ಲಿ ಏನು ಮಾಡ್ತಾ ಇರ್ತಾರೆ, ಸಿಸ್ಟಮ್ಯಾಟಿಕ್ ಆಗಿ, ಸೈಂಟಿಫಿಕ್ ಆಗಿ, ಕ್ರೊನಾಲಜಿಕಲ್ ಆರ್ಡ್ರಲ್ಲಿ, ಅಂದರೆ ಒಂದಾದ್ಮೇಲೆ ಒಂದು ಅದನ್ನೇನು ಮಾಡ್ತಾ ಇರ್ತಾರೆ, ನೀಟಾಗಿ ರೆಕಾರ್ಡ್ ಮಾಡ್ತಾರೆ. ಅದನ್ನ ಏನು ಕರಿತೀವಿ, ಜರ್ನಲ್. ಹಾಗಾದರೆ ಜರ್ನಲೈಸಿಂಗ್ ಅಂದ್ರೇನು? ವಾಟ್ ಈಸ್ ಜರ್ನಲೈಸಿಂಗ್? ವಾಟ್ ಈಸ್ ಜರ್ನಲೈಸಿಂಗ್? I will explain. Journalizing is nothing but the process of recording the business transactions in the books of journal is called journalizing. Journalizing ಅಂದ್ರೆ ಏನು? ಜರ್ನಲ್ ಬುಕ್ಕಲ್ಲಿ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡುವಂಥ ಒಂದು ಪ್ರೋಸೆಸ್ಗೆ ಜರ್ನಲೈಸಿಂಗ್ ಅಂತ ಕರಿತೀವಿ. ಜರ್ನಲ್ ಬುಕ್ಕಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋ ಒಂದು ಪ್ರೋಸೆಸ್ಗೆ ಅಂತ ಕರಿತೀವಿ ಜರ್ನಲೈಸಿಂಗ್. ಅಂಡರ್ಸ್ಟುಡ್ ಬೋತ್ ಆಫ್ ಯು? ಅಂಡರ್ಸ್ಟುಡ್? Yes, sir. ಓಕೆ, ಗುಡ್. Yes, sir. ಎಸ್. ಸೊ ಈಗ ಬಿಫೋರ್ ಕಮಿಂಗ್ ಟು ದಿ ಫಸ್ಟ್ ಪ್ರಾಬ್ಲಮ್ ಆನ್ ಜರ್ನಲ್ ಎಂಟ್ರಿ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಿ ಫಾರ್ಮ್ಯಾಟ್ ಆಫ್ ಜರ್ನಲ್ ಎಂಟ್ರಿ ಪಾರ್ಟ್. ಇಲ್ಲಿ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ business, we are going to pass all journal entries. So this is the format of journal entries. Already you know that. So first column we open for date, to record the date of the business transaction. We open first column for date. First column ಯಾವುದಕ್ಕೆ ಓಪನ್ ಮಾಡ್ತೀವಿ? ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಇರ್ತೀವಿ. ಅದ್ರದ್ದು ಡೇಟ್ ಬೇಕು ನಮಗೆ. ಟು ರೆಕಾರ್ಡ್ ದಿ ಡೇಟ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ we open first column. Second column ಎಂತಿಗೆ ರೆಕಾರ್ಡ್ ಮಾಡ್ತೀವಿ? ಟು ನೋ ದಿ ಡೀಟೇಲ್ಸ್ ಆಫ್ ಈಚ್ ಅಕೌಂಟ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್ಸ್ we open particulars column. Particulars nothing but brief description of the accounts involved in the transaction or details of the transaction. So particulars column includes debit account, debit account, credit account, then narration. ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಏನೇನು ಬರುತ್ತೆ? ಡೆಬಿಟ್ ಅಕೌಂಟ್ ಬರುತ್ತೆ, ಕ್ರೆಡಿಟ್ ಅಕೌಂಟ್ ಬರುತ್ತೆ, ನರೇಷನ್ ಬರುತ್ತೆ. ನಾವು ಅಕೌಂಟ್ಸನ್ನು ಮಾಡ್ತಾ ಇರೋದು ಯಾವ ಅಕೌಂಟಿಂಗ್ ಬೇಸ್ ಮೇಲೆ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಬೇಸ್ ಮೇಲೆ. ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಏನು ಹೇಳುತ್ತೆ? ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಟೂ ಫೋಲ್ಡ್ ಆಸ್ಪೆಕ್ಟ್ಸ್ according to that business transaction recorded systematically in the books of accounts. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎರಡು ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಯಾವುದು? ಡೆಬಿಟ್ ಆಸ್ಪೆಕ್ಟ್ಸು, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್ಸು. ಅದೆರಡು ನಾವೇನು ಮಾಡಬೇಕು? ಐಡೆಂಟಿಫೈ ಮಾಡಿ ರೆಕಾರ್ಡ್ ಮಾಡಬೇಕು. ಅದನ್ನೇ ಇಲ್ಲಿ ಮಾಡ್ತಾ ಇರೋದು. ಸೊ ಇನ್ ದ ಬುಕ್ಸ್ ಆಫ್ ಜರ್ನಲ್ ವಿ ಐಡೆಂಟಿಫೈಡ್ ಡೆಬಿಟ್ ಅಕೌಂಟ್ ಅಂಡ್ ಕ್ರೆಡಿಟ್ ಅಕೌಂಟ್ ಅಂಡ್ ರೆಕಾರ್ಡೆಡ್. ಫಸ್ಟ್ ವಿ ಎಂಟರ್ ಡೆಬಿಟ್ ಅಕೌಂಟ್. ಫಸ್ಟ್ ಡೆಬಿಟ್ ಅಕೌಂಟ್ ರೆಕಾರ್ಡ್ ಮಾಡಬೇಕು. ಅದಾದಮೇಲೆ ಕ್ರೆಡಿಟ್ ಅಕೌಂಟ್ ರೆಕಾರ್ಡ್ ಮಾಡಬೇಕು. ಅದ್ರ ಕೆಳಗಡೆ ನರೇಷನ್ ಅಂದ್ರೆ ಏನು? full details or full information regarding the debit account and credit account. Understand? So idu particulars column. First column date, second column particulars, then third column LF means ledger folio. ಸೊ ಜರ್ನಲ್ಸಲ್ಲಿ ಏನು ಎಂಟ್ರಿ ಮಾಡಿರ್ತೀವಿ ಅದನ್ನು ನೆಕ್ಸ್ಟ್ ನಾವೇನು ಮಾಡ್ತೀವಿ? ಲೆಡ್ಜರ್ ಬುಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲೆಡ್ಜರ್ ಬುಕ್ಕಲ್ಲಿ ಯಾವ ಪೇಜ್ ನಂಬರಲ್ಲಿ ಎಂಟ್ರಿ ಮಾಡಿದ್ದೀರೋ ಅದೇ ಪೇಜ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಡೆಬಿಟ್ ಅಕೌಂಟ್ ರುಪೀಸ್ 1000 ಇಸ್ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಜರ್ನಲ್. ಇದನ್ನ ಡೆಬಿಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಲೆಡ್ಜರಲ್ಲಿ. ಲೆಡ್ಜರಲ್ಲಿ ಯಾವ ಪೇಜಲ್ಲಿ ಇರುತ್ತೆ? ಅದು 11ಅಲ್ಲಿ. ಸೊ ಲೆಡ್ಜರ್ಗೆ ಅದು ಟ್ರಾನ್ಸ್ಫರ್ ಆದಾಗ ಫಾರ್ ರೆಫರೆನ್ಸ್ ಪರ್ಪಸ್ ಯು ವಿಲ್ ರೈಟ್ ದಿ ಪೇಜ್ ನಂಬರ್ ಆಫ್ ಲೆಡ್ಜರ್ ಆಫ್ ಪರ್ಟಿಕ್ಯುಲರ್ ಅಕೌಂಟ್ ಟ್ರಾನ್ಸ್ಫರ್ಡ್ ಫ್ರಮ್ ಜರ್ನಲಿಂದ ಟ್ರಾನ್ಸ್ಫರ್ ಆಗಿರುವಂಥ ಅಕೌಂಟ್ಗೆ ಲೆಡ್ಜರ್ ಎಂಟ್ರಿ ಮಾಡಿರ್ತೀರಾ ಅದ್ರ ಪೇಜ್ ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತೀರಾ. ಸೊ ಲೆಡ್ಜರ್ ಫೋಲಿಯೋ ಇಟ್ ಈಸ್ ಅ ಕಾಲಮ್ ಓಪನ್ ಟು ರೆಕಾರ್ಡ್ ದಿ ಪೇಜ್ ನಂಬರ್ ಆಫ್ ದಿ ಲೆಡ್ಜರ್ ಬುಕ್, ದ ಅಕೌಂಟ್ ವಿಚ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಜರ್ನಲ್ ಟು ಲೆಡ್ಜರ್. ದಿಸ್ ಅಬೌಟ್ LF. ನೆಕ್ಸ್ಟ್ ಡೆಬಿಟ್ rupees, credit rupees.
The account which is debited, the amount of account which is debited entered in the debit column. The account which is credited in the particulars column, that's amount entered in the credit column. So debit amount, total amount of debit account must be equal to total amount of credit accounts, or total amount of all credits account must be equal to total amount of all debits amounts. ಅಂದರೆ ನೀವೇನು ಡೆಬಿಟ್ ಅಕೌಂಟ್ ಅಮೌಂಟು ಕ್ರೆಡಿಟ್ ಅಕೌಂಟ್ ಅಮೌಂಟ್ ಏನು ಎಂಟ್ರಿ ಮಾಡಿರ್ತೀರಾ, ಎಲ್ಲ ಡೆಬಿಟ್ ಅಕೌಂಟ್ದು ಟೋಟಲ್ ಅಮೌಂಟು ಎಲ್ಲ ಕ್ರೆಡಿಟ್ ಅಕೌಂಟ್ ಟೋಟಲ್ ಅಮೌಂಟ್ಗೆ ಸಮವಾಗಿರಬೇಕು. ಡೆಬಿಟ್ ಅಕೌಂಟ್ ಟೋಟಲ್ ಅಮೌಂಟ್ ಮಸ್ಟ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಕೌಂಟ್ ಟೋಟಲ್ ಅಮೌಂಟ್. ಬಿಕಾಸ್ ಆಫ್ ವಿ ಆರ್ ಡೂಯಿಂಗ್ ಅಕೌಂಟ್ಸ್ ಆನ್ ದ ಬೇಸ್ ಆಫ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೇನು, ರೆವಿನ್ಯೂಸ್ ಎಕ್ಸ್ಪೆನ್ಸಸ್ ಮ್ಯಾಚ್ ಆಗಬೇಕು. ಸೊ ದೇರ್ ಶುಡ್ ನಾಟ್ ಬಿ ಎನಿ ಡಿಫ್ರೆನ್ಸಸ್. ಸೊ ಆದ್ದರಿಂದ ಟೋಟಲ್ ಅಮೌಂಟ್ ಆಫ್ ಡೆಬಿಟ್ಸ್, total amount of credit must be equal in all the journal entries. So this is about the information regarding the format of journal entries. Understood all of you? Yes, sir. Okay. Now come to the problem. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Okay, this is about the problem. First problem on journal entries. Problem on journal entries, problem number 1, transactions of Ramesh. Transactions of Ramesh for April are given below. For April month, transactions of Ramesh are given. Journalize them. Journalize them means pass the journal entries. So Ramesh business to April month transactions ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಇವಾಗ ಜರ್ನಲೈಸ್ ಮಾಡಬೇಕು. ಜರ್ನಲೈಸ್ ಅಂದ್ರೇನು, ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ದಿ ಟ್ರಾನ್ಸಾಕ್ಷನ್ಸ್, ದ ಬುಕ್ಸ್ ಆಫ್ ಜರ್ನಲ್ ಇಸ್ ಕಾಲ್ಡ್ ಜರ್ನಲೈಸ್ ಆರ್ ಜರ್ನಲೈಸಿಂಗ್. ಈಗ ಏನು ಮಾಡ್ಬೇಕು ನಾವು, ಜರ್ನಲ್ ಬುಕ್ಕಲ್ಲಿ, ಜರ್ನಲ್ ಬುಕ್ ಅಂದರೆ ಯಾವುದು ಇದೆ, ಇದರಲ್ಲಿ ಎಂಟ್ರಿ ಮಾಡ್ಬೇಕು ಅದನ್ನು. ಅದೇಗೆ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ 3 ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ದ ಸ್ಟೆಪ್ ನಂಬರ್ 1, identify the accounts, types of accounts involved in the transactions. ಟ್ರಾನ್ಸಾಕ್ಷನ್ಸ್ಗೆ ಎಂಟ್ರಿ ಪಾಸ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು, ಪರ್ಟಿಕ್ಯುಲರ್ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ಯಾವ ಟೈಪ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ ಆಗಿದೆ, ಟೈಪ್ ಆಫ್ ಅಕೌಂಟ್ಸ್ ಯಾವ್ಯಾವ್ದು ಇನ್ವಾಲ್ವ್ ಆಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ರಮೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ರುಪೀಸ್ 10 lakh. ರಮೇಶ್ ಅನ್ನೋ ಬಿಸ್ನೆಸ್ನ 10 lakh rupees ಸ್ಟಾರ್ಟ್ ಮಾಡಿದ್ದಾನೆ. ಇದರಲ್ಲಿ 2 ಅಕೌಂಟ್ ಇನ್ವಾಲ್ವ್ ಆಗಿದೆ. ಯಾವ್ಯಾವುದು, ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ವೆನ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಬೈ ದಿ ಓನರ್ ಇನ್ವೆಸ್ಟ್ ಸಮಥಿಂಗ್ ಇನ್ ಟು ಬಿಸ್ನೆಸ್, ದಟ್ ಅಮೌಂಟ್ ಟ್ರಾನ್ಸ್ಫರ್ ಟು ಓನರ್ಸ್ ಅಕೌಂಟ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಅಕೌಂಟ್. ಓನರು ಬಿಸ್ನೆಸ್ಗೆ ಏನಾದ್ರು ಇನ್ವೆಸ್ಟ್ ಮಾಡಿದಾಗ ಅದನ್ನು ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 1 ಅಕೌಂಟ್ ಇಸ್ ಇನ್ವಾಲ್ವ್ ಕ್ಯಾಪಿಟಲ್ ಅಕೌಂಟ್. ಬಿಸ್ನೆಸ್ಗೆ ಏನಾಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ಕ್ಯಾಪಿಟಲ್ ಯಾವ ರೂಪದಲ್ಲಿ ಬರ್ತಾ ಇದೆ, ನಮಗೆ ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆ. ಏನು ಹೇಳಿಲ್ಲ ಕ್ಯಾಶ್ ಅಂತ, ಬಟ್ ಇನ್ನಂಗೆ ಬರುತ್ತೆ, ಕ್ಯಾಶಲ್ಲೇ ಬರಬೇಕು ಅಥವಾ ಬ್ಯಾಂಕಲ್ಲಿ ಬರಬೇಕು. ಸೊ ಕ್ಯಾಶ್ ಕಮ್ಸ್ ಇನ್ ಟು ಬಿಸ್ನೆಸ್ ಬೈ ದಿ ಓನರ್ ಬಿಕಾಸ್ ಆಫ್ ಇನ್ವೆಸ್ಟೆಡ್ ಇನ್ ದಿ ಬಿಸ್ನೆಸ್. ಸೊ 2 accounts are involved in the first transaction. One is cash account, another one is capital account. Like that, first we have to identify the types of accounts involved in each transaction. After identification of types of accounts, ನೋಡಿ ನೀವೇನಾದರೂ ಟೈಪ್ಸ್ ಆಫ್ ಅಕೌಂಟ್ಸ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ಅಕೌಂಟನ್ನು ಡೆಬಿಟ್ ಮಾಡ್ಕೋಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೋಬೇಕು ಅನ್ನೋದೇ ಬರಲ್ಲ. ಕರೆಕ್ಟಾಗಿ ಅಕೌಂಟ್ಸ್ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಲೆಡ್ಜರ್ಗೂ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೂ ಆಗಲ್ಲ, ನೆಕ್ಸ್ಟ್ ಫೈನಲ್ ಸ್ಟೇಟ್ಮೆಂಟ್ ಕೂಡ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ದ ಫಸ್ಟ್ ಸ್ಟೆಪ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಐಡೆಂಟಿಫೈಯಿಂಗ್ ದಿ ಟೈಪ್ಸ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ರೀ ಅದನ್ನು. ನೋಡಿದ್ದೇನೆ ಟ್ರಾನ್ಸಾಕ್ಷನ್ ಏನೋ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ 50 lakh.
ಅಕೌಂಟ್ಸ್ ಇನ್ವಾಲ್ವ್ಡ್ ಯಾವ್ಯಾವುದು? ಬ್ಯಾಂಕ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು. ಬ್ಯಾಂಕ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟು. ಲಾಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿಸಿದ್ದೆಲ್ಲ ಬರೆದಿದೆ ಇಲ್ಲಿ. ಇದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಇದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಆಮೇಲೆ ಏನು ಮಾಡ್ಬೋದು? ನೇಚರ್ ಅಂದರೆ ಯಾವ ಟೈಪ್ ಆಫ್ ಅಕೌಂಟು ಯಾವ ನೇಚರಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಈಸ್ ಐಡೆಂಟಿಫೈ ದಿ ನೇಚರ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್. ಐಡೆಂಟಿಫೈ ದಿ ನೇಚರ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಕೌಂಟ್, ಅದ್ರ ನೇಚರ್ ಯಾವುದು? ಪರ್ಸನಲ್ ಅಕೌಂಟ್, ಇಟ್ ಇಸ್ ಅ ಆರ್ಟಿಫಿಷಿಯಲ್ ಪರ್ಸನ್. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್, ಇದ್ರ ನೇಚರ್ ಏನು? ಅಗೇನ್ ಪರ್ಸನಲ್ ಅಕೌಂಟ್, ಬಿಕಾಸ್ ಆಫ್ ನ್ಯಾಚುರಲ್ ಪರ್ಸನ್, ಓನರ್ ಇಸ್ ಅ ನ್ಯಾಚುರಲ್ ಪರ್ಸನ್. Like that, you have to identify the nature of account. According to nature of account, you can identify the which account to be debited and credited through applying the rules. ರೂಲ್ಸ್ ಅನ್ನು ಅಪ್ಲೈ ಮಾಡೋ ಮೂಲಕ ಯಾವ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಅಂತ ಐಡೆಂಟಿಫೈ ಮಾಡ್ಬೋದು. ಯಾವಾಗ? ನೇಚರ್ ಆಫ್ ಅಕೌಂಟ್ಸ್ ಗೊತ್ತಾಗ. ನೇಚರ್ ಗೊತ್ತಾದ್ರೆ ರೂಲ್ಸ್ ಗೊತ್ತಾಗುತ್ತೆ. ಆವಾಗ ಡೆಬಿಟ್ ಕ್ರೆಡಿಟ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ನೇಚರ್ಗಿಂತ ಮೊದಲೇನು ಗೊತ್ತಾಗಬೇಕು ನಿಮಗೆ? ಅಕೌಂಟ್ಸ್ ಇನ್ವಾಲ್ವ್ಡ್. ಯಾವ ಅಕೌಂಟು ಇನ್ವಾಲ್ವ್ ಆಗಿದ್ದಾವೆ ಟ್ರಾನ್ಸಾಕ್ಷನಲ್ಲಿ ಅನ್ನೋದನ್ನ ಕಂಡುಹಿಡಿಯೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಇರೋದು. ಅದರಲ್ಲೇನಾದರೂ ನಾವು ತಪ್ಪು ಮಾಡಿದ್ರೆ ಬರಲ್ಲ. ಅದರಿಂದ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ ಸ್ಟೆಪ್ ಈಸ್ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್, ಐಡೆಂಟಿಫಿಕೇಶನ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಸ್ಟೆಪ್ ಈಸ್ ಐಡೆಂಟಿಫೈ ದಿ ನೇಚರ್ ಆಫ್ ಅಕೌಂಟ್ಸ್ ಇನ್ವಾಲ್ವ್ಡ್. ಥರ್ಡ್ ಸ್ಟೆಪ್ ಈಸ್ identify which account to be debited and credited by applying the rules. Step number 3 is identify which account to be debited or credited by applying the rules of accounts involved as per the nature. Last one, do journal entry. Last step is do journal entry. Understood? Understood the steps? Yes, sir. Yes, sir. Very good, very good. Now come to the problem and solution part. So this is the problem. So first transaction, we'll come to first transaction. Excuse me, sir. Yes. Can you hear me, sir? Yes, ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದೆ. Okay. Thank you, sir. Okay, thank you. 2022 April 1st, Ramesh started business with rupees 10 lakh. ರಮೇಶ್ ಅನ್ನೋನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ 10 lakh rupees ಕ್ಯಾಶಲ್ಲಿ. ಇದರಲ್ಲಿ 2 ಅಕೌಂಟ್ ಇನ್ವಾಲ್ವ್ ಆಗಿದೆ. ಯಾವುದು? ಕ್ಯಾಶ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು. ಅದನ್ನು ಐಡೆಂಟಿಫೈ ಮಾಡಿದ್ವಿ. ನೇಚರ್ ಯಾವುದು? ಕ್ಯಾಶ್ ಅಕೌಂಟನ್ನ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿ ಕ್ಯಾನ್ ಓಪನ್ ಎನಿ ಒನ್. ಸೊ ಕ್ಯಾಶ್ ಅಕೌಂಟ್ ಅದ್ರ ನೇಚರ್ ಯಾವುದು? ರಿಯಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ನೇಚರ್ ಯಾವುದು? ಪರ್ಸನಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಬಿಲಾಂಗ್ಸ್ ಟು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಪ್ರಕಾರ ಕ್ಯಾಶ್ ಕಮ್ಸ್ ಇನ್ ಗೋಸ್ ಔಟಾ? ಕಮ್ಸ್ ಇನ್. ಸೊ ಕಮ್ಸ್ ಇನ್ ಡೆಬಿಟ್ ಕ್ರೆಡಿಟಾ? ಡೆಬಿಟ್. ಅಕಾರ್ಡಿಂಗ್ ಟು real account, cash comes into business, so cash account debit. Next, capital account. According to capital account, so what is that? Capital account belongs to capital account nature is personal account. According to personal account, owner, receiver or giver. Owner started business with investing money of rupees 10 lakh. So owner is the giver. So giver credit as per personal account. That's why capital account credit, cash account debit, cash or bank account debit. This is about the identification of accounts, nature of accounts, and identification of which account to be debited and credited. Understood about first transaction? Yes, sir. Yes. So now come to the solution part now. Now take heading, all of you, take heading. Journal entries in the books of Ramesh. Date, take columns. Date, particulars, ledger folio, debit rupees, credit rupees. Let us start first journal entry. So 2000 year ಯಾವ್ದು ಕೊಟ್ಟಿದ್ದಾನೆ ಇಲ್ಲಿ ನಮಗೆ? What is the year? 2022 April 1st. 2022 April 1st. Date ಬರ್ಕೊಳ್ಳಿ, ಡೇಟ್ ಕಲಮಲ್ಲಿ. ಸೊ ರಮೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ rupees 10 lakh. ಸೊ ಇಲ್ಲಿ ನಮ್ಗೆ 2 ಅಕೌಂಟ್ ಇದೆ. ಯಾವುದು? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ದೆನ್ ಕ್ಯಾಪಿಟಲ್ ಅಕೌಂಟ್. ವಿಲ್ ಟೇಕ್ ಬ್ಯಾಂಕ್ ಅಕೌಂಟ್ ಬನ್ನಿ, ನೋ ಇಶ್ಯೂ. ಕ್ಯಾಶ್ ಆರ ತಗೊಳ್ಳಿ, ಬ್ಯಾಂಕ್ ಆರ ತಗೊಳ್ಳಿ, ನೋ ಇಶ್ಯೂ. ಸೊ ಬ್ಯಾಂಕ್ ಅಕೌಂಟೇ ತಗೋಣ. ಸೊ ಬ್ಯಾಂಕ್ ಅಕೌಂಟ್ ಬಿಲಾಂಗ್ಸ್ ಟು ಪರ್ಸನಲ್ ಅಕೌಂಟ್. ಅಕಾರ್ಡಿಂಗ್ ಟು ಪರ್ಸನಲ್ ಅಕೌಂಟ್, ಬ್ಯಾಂಕ್ ಇಸ್ ದಿ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಜರ್ನಲ್ ಎಂಟ್ರೀಸ್ ಅಲ್ಲಿ ಏನು ಮಾಡ್ಬೇಕು ನಾವು? ಡೆಬಿಟ್ ಅಕೌಂಟನ್ನ ಫಸ್ಟ್ ಬರಿಬೇಕು.
ಅದಾದಮೇಲೆ ಕ್ರೆಡಿಟ್ ಅಕೌಂಟನ್ನು ತಗೋಬೇಕು. ಸೊ ನಾವು ರೈಟ್ ದಿ ಎಂಟ್ರಿ ನಾವು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಕ್ರೆಡಿಟ್ ಅಕೌಂಟ್ಗೆ ಸ್ವಲ್ಪ ಸ್ಪೇಸ್ ಕೊಡಿ, ಕ್ರೆಡಿಟ್ ಅಕೌಂಟ್ಗೆ ಸ್ವಲ್ಪ ಸ್ಪೇಸನ್ನು ಕೊಡಬೇಕಿಲ್ಲಿ, ನೋಡ್ಕೊಳ್ಳಿ ಇಲ್ಲಿ. ವೆನ್ ಯು ರೈಟ್ ಎನಿ ಕ್ರೆಡಿಟ್ ಅಕೌಂಟ್ ಗಿವ್ ಸಮ್ ಸ್ಪೇಸ್. ಆಫ್ಟರ್ ದಟ್ ರೈಟ್ ಕ್ರೆಡಿಟ್ ಅಕೌಂಟ್. ಡೆಬಿಟ್ ಅಕೌಂಟ್ಗೆ ಡೆಬಿಟ್ ಅಕೌಂಟನ್ನು ಬರೆದು ಇಲ್ಲಿ ಜಸ್ಟ್ ಯು ರೈಟ್ DR ಡೆಬಿಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. How much amount brought into business? 10 lakh. 10 lakh. So the same amount credited to capital account. So bank debited with rupees 10,000, capital account credited with rupees 10 lakh. 10 lakh, 10 lakh. So below that give narration, nothing but explanation. Being business started. Yes, being started business with cash. Being started business with cash or capital. Understand first one? Yes, sir. Okay. Now move on to the next one. Second one, what is the date? Come to the problem. April 3rd, bought goods for cash. Goods na buy ಮಾಡಿದ್ದಾರೆ ಬಿಸ್ನೆಸ್ಗೆ. ಯಾವುದ್ರ ಬೇಸ್ ಮೇಲೆ? ಕ್ಯಾಶ್. ಕ್ಯಾಶಲ್ಲಿ ಪರ್ಚೇಸ್ ಮಾಡಿದ್ದಾರೆ ಗೂಡ್ಸನ್ನು. ಸೊ ದಿಸ್ ಇಸ್ ದಿ ಟ್ರಾನ್ಸಾಕ್ಷನ್. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ? 50,000. Whenever purchase goods, so that amount of goods transferred to purchase account. ಗೂಡ್ಸನ್ನ ಪರ್ಚೇಸ್ ಮಾಡಿದಾಗ ಅದನ್ನು ಪರ್ಚೇಸ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಯಾಕೆ ಪರ್ಚೇಸ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು? ಟು ನೋ ದಿ ಟೋಟಲ್ ಪರ್ಚೇಸ್ ಮೇಡ್ ಬೈ ದಿ ಬಿಸ್ನೆಸ್ ಡ್ಯೂರಿಂಗ್ ದಿ ಇಯರ್ ಆರ್ ಡ್ಯೂರಿಂಗ್ ಅ ಪೀರಿಯಡ್. ಒಂದು ಪೀರಿಯಡಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಗೂಡ್ಸ್ ಪರ್ಚೇಸ್ ಮಾಡಿದಾಗೆಲ್ಲ ಅದನ್ನು ಪರ್ಚೇಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ದಟ್ಸ್ ವೈ ವೆನೆವರ್ ಪರ್ಚೇಸ್ ಗೂಡ್ಸ್ ಐದರ್ ಆನ್ ಕ್ಯಾಶ್ ಬೇಸಿಸ್ ಆರ್ ಕ್ರೆಡಿಟ್ ಬೇಸಿಸ್ ಟ್ರಾನ್ಸ್ಫರ್ ಟು ಪರ್ಚೇಸ್ ಅಕೌಂಟ್. ಗೂಡ್ಸನ್ನ ನಾವು ಕ್ಯಾಶಲ್ಲರ ಆಗಿರ್ಬೋದು, ಕ್ರೆಡಿಟಲ್ಲರ ಆಗಿರ್ಬೋದು. ಸೊ ಪರ್ಚೇಸ್ ಮಾಡಿದಾಗ ಅದನ್ನು ಪರ್ಚೇಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆಗದು ಅವಾಗ ಪರ್ಚೇಸ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಒಂದು ಅಕೌಂಟ್ ಆಯಿತು. ಸೊ ಪರ್ಚೇಸ್ ಅಕೌಂಟ್ ಒಂದು ಇನ್ವಾಲ್ಡ್ ಆಗಿದೆ. ಇನ್ನೊಂದು ಅಕೌಂಟ್ ಇದೆ. ಸೊ ಗೂಡ್ಸನ್ನ ಯಾವುದ್ರ ಬೇಸ್ ಮೇಲೆ ಪರ್ಚೇಸ್ ಮಾಡಿದ್ದೀವಿ? ಕ್ಯಾಶಲ್ಲಿ. Cash. ಸೊ ವೆನೆವರ್ ಕ್ಯಾಶ್ ಇನ್ವಾಲ್ಡ್ ಇನ್ ಎನಿ ಟ್ರಾನ್ಸಾಕ್ಷನ್ ಕ್ಯಾಶ್ ಅಕೌಂಟ್ ಆಲ್ಸೋ ಓಪನ್. ಸೊ ಕ್ಯಾಶ್ ಇನ್ವಾಲ್ಡ್ ಆಗಿದೆ, ಕ್ಯಾಶ್ ಹೋಗ್ತಾ ಇದೆ. ಸೊ ಗೂಡ್ಸ್ ಬಂತು, ಕ್ಯಾಶ್ ಹೋಯ್ತು. ಸೊ ಕ್ಯಾಶ್ ಬಂದಾಗ ಹೋದಾಗ ಕ್ಯಾಶ್ ಅಕೌಂಟನ್ನ ಓಪನ್ ಮಾಡ್ಕೋಬೇಕು. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ ಇನ್ವಾಲ್ಡ್ ಆಗಿದೆ. ಒಂದು ಪರ್ಚೇಸ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ಈಗ ಪರ್ಚೇಸ್ ಅಕೌಂಟ್ ನೇಚರ್ ಯಾವುದು, ಕ್ಯಾಶ್ ಅಕೌಂಟ್ ನೇಚರ್ ಯಾವುದು ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಪರ್ಚೇಸ್ ಅಕೌಂಟ್ ನೇಚರ್ ಬಂದು ಎಕ್ಸ್ಪೆನ್ಸಸ್ಸು ಅಥವಾ ಅಸೆಟ್. ಯಾವುದ್ರಲ್ಲಿ ಯಾವ್ದು ಬೇಕಾದ್ರೆ ಅಪ್ಲೈ ಮಾಡಿ ಸೇಮ್ ಆನ್ಸರೇ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಅಂತಲೇ ತಗೋಣ. ಸೊ ಪರ್ಚೇಸಸ್ ಬಂದು ಎಕ್ಸ್ಪೆನ್ಸಸ್ಸು, ಅದು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಕ್ಯಾಶ್ ಬಂದು ಅಸೆಟ್, ಸೊ ರಿಯಲ್ ಅಕೌಂಟಲ್ಲಿ ಬರುತ್ತೆ. ಸೊ ಪರ್ಚೇಸ್ ಅಕೌಂಟ್ ನೇಚರ್ ಯಾವುದು? ನಾಮಿನಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ನೇಚರ್ ಯಾವುದು? ರಿಯಲ್ ಅಕೌಂಟ್. ಸೊ ಎಕ್ಸ್ಪೆನ್ಸಸ್ ನಾಮಿನಲ್ ಅಕೌಂಟ್ ಪ್ರಕಾರ ಎಕ್ಸ್ಪೆನ್ಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಸ್ ಪರ್ ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಆಸ್ ಪರ್ ರಿಯಲ್ ಅಕೌಂಟ್, ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಆಸ್ ಪರ್ ರಿಯಲ್ ಅಕೌಂಟ್ ವಾಟ್ ಕಮ್ಸ್ ಇನ್ ಡೆಬಿಟ್, ವಾಟ್ ಗೋಸ್ ಔಟ್ ಕ್ರೆಡಿಟ್. As per nominal account, expenses and losses debit, income and gains credit. So when you purchase goods, so purchase is the expenses because of you spend money for purchase of goods. So purchase account debit because of expenses. Cash account credit because of cash goes out. So entry ಏನು ಬರುತ್ತೆ ಇವಾಗ? purchase account debtor to cash account. Purchase account debtor to cash account. Understood? Yes, sir. Yes, sir. ಓಕೆ, ಈಗ ಬರೆಯೋಣ, ಎಂಟ್ರಿ ಬರೆಯೋಣ ಈಗ. ರೈಟ್ ಡೌನ್. ಸೊ ಡೇಟ್ ಏನಿದೆ ಇಲ್ಲಿ? 3rd, April 3rd. ರೈಟ್ ಡೌನ್. April 3rd. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್.
to cash account. ಎಷ್ಟು ಅಮೌಂಟು? The amount is 50,000. 50,000. 50,000 debited to purchase account. The same amount credited to cash account. Cash account decreased by 50,000. Purchase account increased by 50,000. Below that, give narration. Being bought But goods in cash. Bought goods in cash. This is about narration. Understand? Yes, sir. Sir. Okay. ಬರ್ಕೊಂಡು ಆಯ್ತಾ? Sir. Yes, sir. Okay. Third transaction. April 5th, drew cash from bank. Drew cash from bank. ಬ್ಯಾಂಕ್ ಇಂದ ಡ್ರಾ ಮಾಡಿದ್ದಾರೆ ಕ್ಯಾಶ್ ಅನ್ನ. ಎಲ್ಲಿಗೆ? ಬಿಸ್ನೆಸ್ ಪರ್ಪಸ್ಗೆ, ಬಿಸ್ನೆಸ್ಗೆ. ಏನು ಹೇಳಿಲ್ಲ ಅಂದ್ರೆ ಬಿಸ್ನೆಸ್ಗೆ ಕ್ಯಾಶ್ ಬಂದಿರೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಬಿಸ್ನೆಸ್ಗೆ ದುಡ್ಡನ್ನ ತಗೊಬಂದಿದ್ದಾರೆ. ಎಲ್ಲಿಂದ? ಬ್ಯಾಂಕಿಂದ ಡ್ರಾ ಮಾಡಿಕೊಂಡು. ಸೊ ಬ್ಯಾಂಕಲ್ಲಿ ದುಡ್ಡಿತ್ತು, ಬಿಸ್ನೆಸ್ದೇ ಅಕೌಂಟು ಬ್ಯಾಂಕಲ್ಲಿ ಓಪನ್ ಆಗಿದೆ, ಅಲ್ಲಿಂದ ದುಡ್ಡನ್ನ ಡ್ರಾ ಮಾಡಿಕೊಂಡು ಬಿಸ್ನೆಸ್ ಪರ್ಪಸ್ಗೆ ಬಿಸ್ನೆಸ್ಗೆ ತೊಗೊಂಡು ಬಂದಿದ್ದಾರೆ. ಏನಾಗ್ತಿದೆ ಇವಾಗ? ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ಗೆ. ಎಲ್ಲಿಂದ? ಬ್ಯಾಂಕಿಂದ. ಸೊ ಏನಾಯ್ತು ಇವಾಗ? ಕ್ಯಾಶ್ ಬ್ಯಾಲೆನ್ಸ್ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಯಿತು, ಬ್ಯಾಂಕ್ ಬ್ಯಾಲೆನ್ಸು ಡಿಕ್ರೀಸ್ ಆಯಿತು. ಸೊ ಬ್ಯಾಂಕಲ್ಲಿ ಏನಾದರೂ ವೇರಿಯೇಷನ್ ಆದಾಗ ಅಮೌಂಟು, ಬ್ಯಾಂಕ್ ಅಮೌಂಟ್ ಬಂದಾಗ ಬ್ಯಾಂಕಿಂದ ಹೋದಾಗ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಬಿಸ್ನೆಸ್ಗೆ ಕ್ಯಾಶ್ ಬಂದಾಗ, ಕ್ಯಾಶ್ ಹೋದಾಗ ಕ್ಯಾಶ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡು ಅಕೌಂಟ್ ಇವಾಗ ಏನಾಗ್ತಾ ಇದೆ ನಮಗೆ ಕಾಣಿಸ್ತಾ ಇದೆ. ಒಂದು ಬ್ಯಾಂಕ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟು. ಸೊ ಬ್ಯಾಂಕ್ ಅಕೌಂಟು ಇದ್ರ ನೇಚರ್ ಏನು? ಆರ್ಟಿಫಿಷಿಯಲ್ ಪರ್ಸನ್. ಕ್ಯಾಶ್ ಏನು? ರಿಯಲ್. ಕ್ಯಾಶ್ ಬಂದೇನು ರಿಯಲ್ ಅಕೌಂಟಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ಬಂದು ಕ್ಯಾಶ್ ನೇಚರು, ಬ್ಯಾಂಕ್ ಬಂದು ಆರ್ಟಿಫಿಷಿಯಲ್ ಪರ್ಸನ್. ಸೊ ಆರ್ಟಿಫಿಷಿಯಲ್ ಪರ್ಸನ್ ಅಕೌಂಟ್ ಪ್ರಕಾರ ರಿಸೀವರ್ ಡೆಬಿಟ್, ಗಿವರ್ ಕ್ರೆಡಿಟ್. ಈಗ ಬ್ಯಾಂಕ್ ಏನು ಮಾಡ್ತಾ ಇದೆ? ದುಡ್ಡನ್ನ ಕೊಡ್ತಾ ಇದೆ, ಅಲ್ಲಿಂದ ಡ್ರಾ ಮಾಡ್ಕೊ ಬಂದಿದ್ದೀವಿ. ಸೊ ಬ್ಯಾಂಕ್ ಗಿವರ್. ಸೊ ಆಸ್ ಪರ್ ಪರ್ಸನಲ್ ಅಕೌಂಟ್ ಗಿವರ್ ಕ್ರೆಡಿಟ್. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್, ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್. ಕ್ಯಾಶ್ ರಿಯಲ್ ಅಕೌಂಟ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್, ವಾಟ್ ಗೋಸ್ ಔಟ್ ಕ್ರೆಡಿಟ್. ಸೊ ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ಗೆ. ಸೊ ವಾಟ್ ಕಮ್ಸ್ ಇನ್ ಡೆಬಿಟ್, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಇವಾಗ ಏನಾಗುತ್ತೆ? ಈಗ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಗಿವರ್, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ದಟ್ಸ್ ವೈ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಂಡರ್ಸ್ಟುಡ್? Yes, sir. Yes. Now write down. So what is the date? 5th. Amount is to 10,000. Now write down. Write down. Fifth one. Cash account debtor. Cash account debtor to bank account. Cash account debited rupees 10,000. Bank account credited by rupees 10,000. Give narration. Being withdrew from bank. Withdrew from bank. This is the narration for third transaction. Understood? Understood? Sir. Okay. Now move on to the next one. Before going to that, let's see the transaction. April 13th. April 13th. Sold to Krishna goods on credit. Sold goods to Krishna on credit. ಕೃಷ್ಣ ಅನ್ನೋರಿಗೆ ಗೂಡ್ಸನ್ನ ಮಾರಿದ್ದೀವಿ. ಯಾವುದ್ರ ಬೇಸ್ ಮೇಲೆ? ಕ್ರೆಡಿಟ್ ಬೇಸಿಸ್ ಮೇಲೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕ್ರೆಡಿಟ್ ಅಂದ್ರೇನು? ಸೊ ಯಾವುದೇ ರೀತಿ ಕ್ಯಾಶ್ ಕೊಟ್ಟಿಲ್ಲ, ಫ್ಯೂಚರಲ್ಲಿ ನಾವು ದುಡ್ಡು ರಿಸೀವ್ ಮಾಡ್ಕೋತೀವಿ. ಯಾವುದೇ ಕ್ಯಾಶ್ ಬಂದಿಲ್ಲ, ಫ್ಯೂಚರಲ್ಲಿ ದುಡ್ಡು ರಿಸೀವ್ ಮಾಡ್ಕೋತೀವಿ. ನಾಟ್ ಯೆಟ್ ರಿಸೀವ್ಡ್ ದಿ ಅಮೌಂಟ್ ಫ್ರಮ್ ದಿ ಕೃಷ್ಣ ಬಿಕಾಸ್ ಆಫ್ ಸಾಲ ಅಂತ ಕೊಟ್ಟಿರೋದು. ಸಾಲ ಕೊಟ್ಟಾಗ ದುಡ್ಡು ಬರುತ್ತಾ? ಬರಲ್ಲ. ಸೊ ಕೃಷ್ಣನವ್ರಿಗೆ ಸಾಲ ಕೊಟ್ಟಿದ್ದೀವಿ, ಏನೇನೋ ಗೂಡ್ಸನ್ನ. ಎಷ್ಟು ಕೊಟ್ಟಿದ್ದೀವಿ? 1,50,000.
ಸೊ ಇದು ಟ್ರಾನ್ಸಾಕ್ಷನ್. ಇದರಲ್ಲಿ 2 ಅಕೌಂಟ್ ಇದೆ. ಯಾವ್ಯಾವುದು? ಒಂದು ಸೇಲ್ಸ್ ಅಕೌಂಟ್. ಸೊ ಗೂಡ್ಸನ್ನ ಮಾರಿದಾಗ ಕೃಷ್ಣ ಅಕೌಂಟ್. ವೆನ್ ಯು ಸೋಲ್ಡ್ ಗೂಡ್ಸ್, ಸೇಲ್ಸ್ ಅಕೌಂಟ್ ಓಪನ್. ಗೂಡ್ಸನ್ನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಅಕೌಂಟ್ ಓಪನ್ ಆಗುತ್ತೆ. ಗೂಡ್ಸನ್ನ ಸೇಲ್ಸ್ ಮಾಡಿದಾಗ ಸೇಲ್ಸ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಸೇಲ್ಸ್ ಅಕೌಂಟ್ ಒಂದಾಯ್ತು. ಇನ್ನೊಂದು ಯಾವುದು? ಕೃಷ್ಣ ಅಕೌಂಟ್. ಕೃಷ್ಣ ಅಕೌಂಟ್. ನಮ್ಗೆ ಯಾವುದೇ ರೀತಿ ಕ್ಯಾಶ್ ಬರ್ತಾ ಇಲ್ಲ. ದೇರ್ ಇಸ್ ನೋ ಮೂಮೆಂಟ್ ಆಫ್ ಕ್ಯಾಶ್. ಸೊ ಕ್ಯಾಶ್ ಅಕೌಂಟ್ ಓಪನ್ ಆಗಲ್ಲ. ಮತ್ತೆ ಯಾವ ಅಕೌಂಟ್ ಓಪನ್ ಆಗುತ್ತೆ? ಕ್ರೆಡಿಟ್. ಯಾರು ಕ್ರೆಡಿಟ್ ಕೃಷ್ಣ. ಇರೋದು? ಕೃಷ್ಣ. ಸೊ ಕೃಷ್ಣ. ಕೃಷ್ಣ ಅಮೌಂಟ್ ಕೊಡಬೇಕಾಗಿದೆ. ಸೊ ಕೃಷ್ಣ ಅಕೌಂಟ್ ಓಪನ್ ಆಗುತ್ತೆ. ಸೊ 2 ಅಕೌಂಟ್ ಓಪನ್ ಆಗ್ತಾ ಇದೆ. ಒಂದು ಕೃಷ್ಣ ಅಕೌಂಟು, ಇನ್ನೊಂದು ಸೇಲ್ಸ್ ಅಕೌಂಟು. ವೆನ್ ಎನಿ ಅಮೌಂಟ್ ಡ್ಯೂ ಟು ಎನಿ ಪರ್ಸನ್, ದ ಕನ್ಸರ್ನ್ಡ್ ಪರ್ಸನ್ ಅಕೌಂಟ್ ಈಸ್ ಓಪನ್. ಅಮೌಂಟು ಯಾರಿಗಾದ್ರೂ ನಾವು ಕೊಡಬೇಕಾಗಿದ್ರೆ, ಬಾಕಿ ಇದ್ರೆ, ಆಗ ಆ ಕನ್ಸರ್ನ್ಡ್ ಪರ್ಸನ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸೊ ಇಲ್ಲಿ ಕೃಷ್ಣನ್ಗೆ ಅಮೌಂಟ್ ಬಾಕಿ ಇದೆ, ಬಿಸ್ನೆಸ್ ಕಡೆಯಿಂದ ಬರಬೇಕಾಗಿದೆ. ಸೊ ಅದರಿಂದ ಕೃಷ್ಣ ಅಕೌಂಟ್ ಒಂದು, ಸೇಲ್ಸ್ ಅಕೌಂಟ್ ಒಂದು, 2 ಅಕೌಂಟ್ ಓಪನ್ ಮಾಡ್ತೀವಿ. ಈಗ ಕೃಷ್ಣ ಅಕೌಂಟು ಯಾವ ನೇಚರಲ್ಲಿ ಬರ್ತಾನೆ? ಪರ್ಸನಲ್ ಅಕೌಂಟಲ್ಲಿ ಬರ್ತಾನೆ. ಸೇಲ್ಸ್ ಯಾವ ಅಕೌಂಟಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಇನ್ಕಮ್. ಗುಡ್ಸ್ ಮಾರಿದಿರಾ, ದುಡ್ಡು ಬರುತ್ತೆ, ಇನ್ಕಮ್. ಸೊ ಸೇಲ್ಸ್ ಅಕೌಂಟ್ ಬಿಲಾಂಗ್ಸ್ ಟು ನಾಮಿನಲ್ ಅಕೌಂಟ್ ಬಿಕಾಸ್ ಆಫ್ ಇನ್ಕಮ್. Krishna is a person, natural person, because of he receive something, receive goods. So Krishna account. So as per personal account, Krishna receiver. So Krishna account debit. Sales is the income. So as per nominal account, sales account credit. So Krishna account debit, sales account credit. What is the journal entry now? Krishna account debtor to sales account. When you sold goods on credit basis to any person, the concerned person account debit or debtors account debit to sales account. Idu journal entry. Understand? Understood? Sir. Yes. ಈಗ ಎಂಟ್ರಿ ಬರೆಯೋಣ ನಾವು. ಸೊ ಡೇಟ್ ಏನಿದೆ ಇಲ್ಲಿ? 13th April. ಸೋಲ್ಡ್ ಗುಡ್ಸ್ ಟು ಕೃಷ್ಣ ಕ್ರೆಡಿಟ್ 1,50,000. 13th. Write down. 13th. Krishna's account debit to sales account. ಎಷ್ಟಕ್ಕೆ ನಾವು ಗೂಡ್ಸನ್ನು ಮಾರಿರೋದು? ಅಟ್ ವಾಟ್ ಪ್ರೈಸ್ ವಿ ಸೋಲ್ಡ್ ಗೂಡ್ಸ್ ಟು ಹಿಮ್? ಫಾರ್ rupees 1,50,000. 1,50,000 ಡೆಬಿಟೆಡ್ ಟು ಕೃಷ್ಣ ಅಕೌಂಟ್. 1,50,000 ಕ್ರೆಡಿಟೆಡ್ ಟು ಸೇಲ್ಸ್ ಅಕೌಂಟ್. Give narration. Being sold goods to Krishna. Sold goods to Krishna on credit. Being sold goods to Krishna on credit. Understood? ಅರ್ಥ ಆಯ್ತೇನ್ರ? ಎಸ್ ಸರ್, ಅರ್ಥ ಆಯ್ತು. ವೆರಿ ಗುಡ್. ಓಕೆ, ಸೊ ರಿಮೈನಿಂಗ್ ಟ್ರಾನ್ಸಾಕ್ಷನ್ಸ್ನ ನೀವು ಟ್ರೈ ಮಾಡೋದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ಪ್ರಾಮ್ಗೆ ಹೋಗ್ತೀನಿ. ನಾನು ರಿಮೈನಿಂಗ್ ಟ್ರಾನ್ಸಾಕ್ಷನ್ Okay, sir. ಮಾಡಿ, ಆಯಿತಾ? ಗೊತ್ತಾಗಿಲ್ಲ ಅಂದ್ರೆ ಕೇಳಿ ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರಾಬ್ಲಮ್ಸನ್ನ ನಾನು ಮೇಡಮ್ ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ಜರ್ನಲ್ ಎಂಟ್ರೀಸು, ಲೆಡ್ಜರ್ಸು, ಟ್ರಯಲ್ ಬ್ಯಾಲೆನ್ಸು, ರೆಕ್ಟಿಫಿಕೇಷನ್ ಆಫ್ ಎರರ್ಸು, ಎಲ್ಲ ಪ್ರಾಬ್ಲಮ್ಸನ್ನು ಒಂದು ಕಡೆ ಬರೆದಿಟ್ಕೊಂಡಿರಿ. ಪ್ರಾಬ್ಲಮ್ಸ್ಗಳನ್ನ ಮೇಡಮ್ ಇವತ್ತು ಶೇರ್ ಮಾಡ್ತಾರೆ ನಿಮಗೆ. ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಡೌಟ್ ಬಂದಾಗ ಕೇಳ್ತಾ ಹೋಗಿ, ಅಲ್ಲೇ ನಾವು ಡೌಟನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರೋಣ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ ಸರ್.